ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯ ಆ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ. ನಕಲಿ ಸ್ವಾಮೀಜಿ ಸಿಎಂ ಕೃಪಾಪೋಷಿತ ಸಂಘ, ದಾರು, ಬೀಡಿ, ಧರ್ಮ ಭಂಜನ, ಧರ್ಮ ಐಕ್ಯತೆ, ಕನ್ನೇರಿ ಶ್ರೀಗಳ ಹೇಳಿಕೆಗಳು ಈಗ ಅಗ್ನಿ ಜ್ವಾಲೆಯಾಗಿ ಪಸರಿಸಿದೆ. ಲಿಂಗಾಯತ ಸಂತ ಪಡೆಗಳಲ್ಲಿ ಆಕ್ರೋಶದ ಕಿಡಿ ಸಿಡಿಸಿದೆ. ಅಷ್ಟಕ್ಕೂ ಕನ್ನೇರಿ ಶ್ರೀಗಳು ಹೇಳಿದ್ದೇನು? ಇದೇ ಈ ಹೊತ್ತಿನ ವಿಶೇಷ ಕನ್ನೇರಿ ಕೆಂಡ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕಿಡಿ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಹೊತ್ತಿಕೊಂಡಿದೆ. ಪರ ವಿರೋಧ ಮಾತುಗಳ ಬಿರುಗಾಳಿ ಮತ್ತೆ ರಾಜ್ಯದಲ್ಲಿ ಬೀಸತೊಡಗಿದೆ. ರಾಜಕೀಯ ನಾಯಕರಿಂದ ಹಿಡಿದು ಮಠಾಧಿಪತಿಗಳವರೆಗೂ ಭಿನ್ನ ಭಿನ್ನ ಬೆಂಕಿಯಂತ ಹೇಳಿಕೆಗಳು ಆಚೆ ಬರತೊಡಗಿವೆ. ಇದರ ನಡುವೆಯೇ ಈ ಬೆಂಕಿಗೆ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ತುಪ್ಪ ಸುರಿದಿದ್ದಾರೆ. ಲಿಂಗಾಯತ ಧರ್ಮದ ಪರವಿರುವ ಸಂತ ಪಡೆ ಕಿಡಿ ಕಿಡಿ ಆಗಿದ್ದಾರೆ. ಕನ್ನೇರಿ ಶ್ರೀಗಳ ಆ ಒಂದೇ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಬಸವ ಬಡಿದಾಟಕ್ಕೆ ಮತ್ತೊಂದು ವೇದಿಕೆ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಏನಾಯಿತು? ಕನ್ನೇರಿ ಶ್ರೀಗಳು ಹೇಳಿದ ವಿವಾದಾತ್ಮಕ ಹೇಳಿಕೆಗಳೇನು ನೋಡೋಣ ಬನ್ನಿ. ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾಳ ಐತೆ. ನಾ ಹೇಳಕತ್ತಿದ್ದೆ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ. ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಿದ್ರೆ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. 40 ಶಬ್ದಗಳನ್ನು ನಿಲ್ಲಿಸಿದ ಕನ್ನೇರಿ ಶ್ರೀಗಳಿಗೆ, ಕನ್ನೇರಿ ಸ್ವಾಮೀಜಿ ಅವರಿಗೆ ದೊಡ್ಡ ಗ್ಯಾಂಗ್ ಅದಾವ. ಅವುಗಳಿಂದ ಏನೂ ಆಗೋದಿಲ್ಲ. ಬರೇ ತೋರಿಕೆ ಸನ್ಯಾಸಿಗಳು, ಇರುವಿಕೆ ಸನ್ಯಾಸಿಗಳಂತಲ್ಲ. ನಮಗೆ ತೋರ್ಸಕ್ಕೆ ಕಡಿಮೆ, ಇರಾಕ್ ಭಾಳ, ಅದು ಬೇಕಾಗೈತಿ. 40 ಶಬ್ದಗಳನ್ನು ನಿಲ್ಲಿಸಿದ ಕನ್ನೇರಿ ಶ್ರೀಗಳಿಗೆ, ಕನ್ನೇರಿ ಸ್ವಾಮೀಜಿ ಅವರಿಗೆ ಬೆಳೆಸ್ಬೇಕು, ಕಡಿಮೆ ಮಾಡೋರು ಇರಬಾರ್ದು. ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕತ್ತೈತಿ. ಗುಡ್ಯಾಗ ಹೋಗ್ಬೇಡ್ರಿ ಅಂಥೇಳಿ ಪ್ರಚಾರ ಮಾಡಕತ್ತೈತಿ. ಈಗ ಮೊನ್ನೆ ಮುಗೀತು ಅವ್ರದ್ದು. ಒಂದು ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಇದೆ. ಈ ಮಾತುಗಳೇ ಕನ್ನೇರಿ ಶ್ರೀಗಳ ಈ ಮಾತುಗಳೇ ಈಗ ಲಿಂಗಾಯತ ಮಠದ ಹಲವು ಸಂತ ಪಡೆಗಳ ಕಣ್ಣು ಕೆಂಪಗಾಗಿಸಿದೆ. ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಲಿಂಗಾಯತ ಸಮುದಾಯದ ಕೆಲವರು ಬೀದಿಗೆ ಇಳಿಯುವಂತೆ ಕೆಣಕಿದೆ. ಆ ಒಂದೇ ಒಂದು ಅವಾಚ್ಯ ಶಬ್ದ ಬಳಕೆ. ಇದು ಇಡೀ ಬಸವ ತತ್ವವನ್ನ ಅವಮಾನ ಮಾಡಿದಂತೆ ಅನ್ನೋ ಮಟ್ಟಕ್ಕೆ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿರುದ್ಧ ಕೆಂಡದುಂಡೆ ಉಗುಳುವಂತೆ ಮಾಡಿದೆ. ಮಹಾರಾಷ್ಟ್ರದ ಜತ್ತ ತಾಲೂಕಿನ ಬೀಳೂರಿನಲ್ಲಿ ನಡೆದ ಸಭೆಯಲ್ಲಿ ಕನ್ನೇರಿ ಶ್ರೀಗಳು ಆಡಿದ ಮಾತು ಈಗ ಅವರನ್ನ ವಿಜಯಪುರದಿಂದ ಗಡೀಪಾರು ಮಾಡುವಂತಹ ಸ್ಥಿತಿಗೆ ತಂದಿಟ್ಟಿದೆ. ಕನ್ನೇರಿ ಸ್ವಾಮೀಜಿ ಅವರಿಗೆ, ಕನ್ನೇರಿ ಸ್ವಾಮೀಜಿ ಅವರಿಗೆ ಕ್ಷಮೆ ಕೇಳಲೇಬೇಕು. ಕನ್ನೇರಿ ಸ್ವಾಮೀಜಿ ಅವರನ್ನ ಗಡೀಪಾರು ಮಾಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ವಚನ ಮರೆತ್ರ ಶ್ರೀ. ಮಠಾಧೀಶರ ಬಗ್ಗೆ ಇಂತಹದ್ದೊಂದು ಹೇಳಿಕೆ ಎಷ್ಟು ಸರಿ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಡಿ ನುಡಿಯದಿದ್ದೆಡೆ ಕೂಡಲ ಸಂಗಮ ದೇವ ಒಲಿಯುವನೆಂತಯ್ಯ ಎಂಬ ಅಣ್ಣ ಬಸವಣ್ಣನ ವಚನ ಉಕ್ತಿಯೇ ಇದೆ. ಬಸವ ತತ್ವಗಳನ್ನೇ ದಾರಿದೀಪವನ್ನಾಗಿ ಮಾಡಿಕೊಂಡಿರುವ ಕನ್ನೇರಿ ಶ್ರೀಗಳು ಈ ವಚನದ ಸಾಲುಗಳನ್ನೇ ಮರೆತ್ರ? ಮಠಾಧೀಶರನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಅವರು ಆಡಿದ ಒಂದು ಮಾತು ಈಗ ಅವರಿಗೆ ಕಂಟಕವಾಗಿ ಕೆಲವು ಸಂತ ಪಡೆಗೆ ಸಂಕಟವಾಗಿ ಪರಿಣಮಿಸಿದೆ. ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಭಾಳ ಐತೆ. ನಾ ಹೇಳಕತ್ತಿದ್ದೆ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ. ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಿದ್ರೆ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ.
ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಏನು ಅಂಥವ್ರನ್ನ ತಗೊಂಡು ಏನು ಮಾಡೋದು? ಇದು ಸ್ವಾಮೀಜಿಯೊಬ್ಬರ ಬಾಯಲ್ಲಿ ಬಂದ ಮಾತುಗಳು. ಯಾವ ನಾಲಿಗೆಯಲ್ಲಿ ಬಸವ ವಚನಗಳು ಸ್ಮರಿಸಬೇಕಾಗಿತ್ತು, ಯಾವ ನಾಲಿಗೆ ಬಸವ ಚಿಂತನೆಗಳನ್ನ ಬೋಧಿಸಬೇಕಿತ್ತೋ, ಯಾವ ನಾಲಿಗೆ ಸಮಾಜದ ಸಾಕ್ಷಿ ಪ್ರಜ್ಞೆಯಾಗಬೇಕಿತ್ತೋ ಅದೇ ನಾಲಿಗೆಯಲ್ಲಿ ಇಂತಹ ಮಾತುಗಳು ಬಂದಿವೆ ಎಂಬುದು ಹಲವು ಶರಣರ ಆರೋಪಗಳು. ಕನ್ನೇರಿ ಶ್ರೀಗಳು ಬಸವ ಸಂಸ್ಕೃತಿಗೆ, ಬಸವ ತತ್ವಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈಗ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ಕನ್ನೇರಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಜಯಪುರ ಜಿಲ್ಲೆಯ ಪ್ರವೇಶಕ್ಕೆ ಶ್ರೀಗಳಿಗೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ. ಕನ್ನೇರಿ ಶ್ರೀಗಳ ವಿವಾದಾತ್ಮಕ ಹೇಳಿಕೆ ಈಗ ಅವರಿಗೆ ಮುಳುವಾಗಿ ಪರಿಣಮಿಸಿದೆ. ರಾಜ್ಯವ್ಯಾಪಿ ಸ್ಫೋಟಗೊಂಡ ಆಕ್ರೋಶದಿಂದಾಗಿ ಅವರನ್ನ ವಿಜಯಪುರ ಜಿಲ್ಲೆಗೆ ಅವರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಇದೇ ತಿಂಗಳು 16 ಮತ್ತು 17ನೇ ತಾರೀಕಿನಂದು ಬಸವನ ಬಾಗೇವಾಡಿಯಲ್ಲಿ ನಡೆಯುವ ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮಕ್ಕೆ ಕನ್ನೇರಿ ಶ್ರೀಗಳು ಬರಬೇಕಿತ್ತು. ಆದರೆ ಅವರ ಆಕ್ಷೇಪಾರ್ಹ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ದಿನಾಂಕ 16-10-2025ರಿಂದ 14-12-2025ರವರೆಗೆ ಅಂದ್ರೆ 2 ತಿಂಗಳ ಕಾಲ ವಿಜಯಪುರ ಪ್ರವೇಶಕ್ಕೆ ಜಿಲ್ಲಾಧಿಕಾರಿ ನಿರ್ಬಂಧ ಹೇರಿದ್ದಾರೆ. ಅನವತ್ತು ಶಬ್ದಗಳನ್ನು ನಿಲ್ಲಿಸಿದ ಕನ್ನೇರಿ ಶ್ರೀಗಳಿಗೆ ಒಂದು ಜಿಲ್ಲೆಯಲ್ಲಿ ನಿರ್ಬಂಧ, ಒಂದು ಜಿಲ್ಲೆಯಲ್ಲಿ ಗಡೀಪಾರು. ಬಾಗಲಕೋಟೆ ತೊರೆಯುವಂತೆ ಶ್ರೀಗಳಿಗೆ ನೋಟಿಸ್ ಜಾರಿ. ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಎರಡೆರಡು ಸಂಕಷ್ಟ ತಂದಿಟ್ಟಿವೆ. ವಿಜಯಪುರ ಜಿಲ್ಲೆಯ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದ್ರೆ ಬಾಗಲಕೋಟೆಯಿಂದ ಅವರಿಗೆ ಗಡೀಪಾರು ನೋಟಿಸ್ ನೀಡಲಾಗಿದೆ. ಕೆಲವು ದಿನಗಳ ಹಿಂದೆ ಕನ್ನೇರಿ ಶ್ರೀಗಳು ಬಾಗಲಕೋಟೆಯ ಚಿಕ್ಕಾಲಗೊಂಡಿಯ ಮಲ್ಲಿಕಾರ್ಜುನ ಮಠದಲ್ಲಿ ಇದ್ರು. ಇಲ್ಲಿ ನೀವು ಉಳಿದುಕೊಂಡ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ. ಹೀಗಾಗಿ ಕೂಡಲೇ ನಿಮ್ಮ ಮೂಲ ಜಾಗಕ್ಕೆ ತೆರಳಿ ಎಂದು ಶ್ರೀಗಳಿಗೆ ಡಿಸಿ ಕಚೇರಿಯಿಂದ ನೋಟಿಸ್ ನೀಡಿದ ಹಿನ್ನೆಲೆ ಕನ್ನೇರಿ ಶ್ರೀಗಳು ಬಾಗಲಕೋಟೆ ತೊರೆದು ಮಹಾರಾಷ್ಟ್ರದಲ್ಲಿರುವ ತಮ್ಮ ಮೂಲ ಮಠ ಕನ್ನೇರಿಗೆ ಹೋಗಿದ್ದಾರೆ. ಕನ್ನೇರಿ ಶ್ರೀಗಳ ಹೇಳಿಕೆಗೆ ಸಿಡಿದ ಬಸವ ಸಂಘಟನೆಗಳು. ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ ಭಕ್ತರು. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಅವಹೇಳನಕಾರಿ ಮಾತುಗಳಿಂದ ಕೆಲವು ಬಸವ ಸಂಘಟನೆಗಳು ಸಿಡಿದೆದ್ದಿವೆ. ಶ್ರೀಗಳ ಹೇಳಿಕೆಯಿಂದಾಗಿ ಇಡೀ ಸಮುದಾಯಕ್ಕೆ, ಸಮಾಜದ ಜನರಿಗೆ ನೋವಾಗಿದೆ. ಕೂಡಲೇ ಸ್ವಾಮೀಜಿ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆದಿದೆ. ಜಯದೇವ ಸರ್ಕಲ್ನಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬಸವ ಭಕ್ತರು ಆಕ್ರೋಶ ಹೊರಹಾಕಿದ್ರು. ಕನ್ನೇರಿ ಸ್ವಾಮೀಜಿ ಅವರಿಗೆ ಕ್ಷಮೆ ಕೇಳಲೇಬೇಕು. ಕನ್ನೇರಿ ಶ್ರೀ ಹುಚ್ಚು ನಾಯಿಯಂತೆ ಬಡಬಡಿಸುತ್ತಿದ್ದಾರೆ. ಆಕ್ಷೇಪಾರ್ಹ ಹೇಳಿಕೆಗೆ ಶಿವಾನಂದ ಸ್ವಾಮೀಜಿ ಕಿಡಿ. ಇನ್ನು ಕನ್ನೇರಿ ಶ್ರೀಗಳ ಹೇಳಿಕೆಗೆ ಸಿಡಿದೆದ್ದ ಹುಲಸೂರು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಕೃಪಾಪೋಷಿತ ನಾಟಕ ಸಂಘ ಅಂತ ಮಠಾಧೀಶರ ಒಕ್ಕೂಟವನ್ನ ಟೀಕಿಸುವ ನಿಮ್ಮ ಕಣ್ಣಿಗೆ ಕಾಮಾಲೆಯಾಗಿದೆ. ಬಸವಣ್ಣ ಹಾಕಿಕೊಟ್ಟ ದಾರಿಯಲ್ಲಿ ಮಠಾಧೀಶರು ನಡೆಯುತ್ತಿದ್ದಾರೆ. ಆದರೆ ಕನ್ನೇರಿ ಸ್ವಾಮಿಗಳು ಹುಚ್ಚು ನಾಯಿಯಂತೆ ಬಡಬಡಿಸುತ್ತಿದ್ದಾರೆ. ಅವರ ಮಾತು ನಮಗೆ ನೋವು ಉಂಟು ಮಾಡಿದೆ ಎಂದು ಸಿಡಿಮಿಡಿಗೊಂಡಿದ್ದಾರೆ. ಮನಸ್ಸಿಗೆ ಬಂದಂತೆ ಮಾತನಾಡುವ ಸ್ವಾಮಿಗಳಾದವರು ಅವರು ನಿಜವಾಗಿ ಸ್ವಾಮಿಗಳಲ್ಲ. ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಅವಿವೇಕದ ಪರಮಾವಧಿ ಮತ್ತು ವೈದಿಕರು ಗುಣಗಳನ್ನು ಅಳವಡಿಸಿಕೊಂಡು ಹುಚ್ಚುನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ. ಶ್ರೀಗಳ ಜಿಲ್ಲಾ ಪ್ರವೇಶ ನಿರ್ಬಂಧಕ್ಕೆ ಭಾರೀ ಆಕ್ರೋಶ. ಕನ್ನೇರಿ ಶ್ರೀಗಳ ಭಕ್ತರಿಂದಲೂ ಭಾರೀ ಪ್ರತಿಭಟನೆ.
ಒಂದು ಕಡೆ ಕನ್ನೇರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅವರ ಬೆಂಬಲಿಗರು ಹಾಗೂ ಭಕ್ತರಿಂದಲೂ ಸರ್ಕಾರದ ಕ್ರಮವನ್ನ ಖಂಡಿಸಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಪ್ರವೇಶ ನಿರ್ಬಂಧ ವಿರೋಧಿಸಿ ಮುದ್ದೇಬಿಹಾಳ ತಾಲೂಕಿನ ಬಸರಗೋಡ ಗ್ರಾಮದಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ದೀಪಾವಳಿ ನೋಡಿಕೊಂಡು ಶ್ರೀಗಳಿಗೆ ಜಿಲ್ಲಾ ಪ್ರವೇಶ ನಿರ್ಬಂಧಿಸಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ದೀಪಾವಳಿ ಹಬ್ಬ 3-4 ದಿನ ಹಿಂದೂಗಳು ಬಹಳ ದೊಡ್ಡ ಹಬ್ಬ, ಎಲ್ಲರೂ ಬಿಜಿ ಇರ್ತಾರೆ. ಈ ಸಂದರ್ಭ ನೋಡಿಕೊಂಡು ಇವರೇನು ಕುತಂತ್ರ ಮಾಡಿದ್ದಾರೆ, ನಾವು ತಾಳ್ಮೆಯಿಂದನೇ ಅವ್ರಿಗೆ ಉತ್ತರ ಕೊಡ್ಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನಾತ್ಮಕವಾಗಿ ಮತ್ತು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ನೀವಾಗಲೇ ನಿನ್ನೆಯಿಂದನೇ ನಮ್ಮೆಲ್ಲ ಹಿಂದೂ ಸಮಾಜದ ಮುಖಂಡರುಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಎಲ್ಲ ಸಮುದಾಯದ ಮುಖಂಡರುಗಳು ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕನ್ನೇರಿ ಶ್ರೀಗಳ ವಿವಾದಾತ್ಮಕ ಮಾತಿಗೆ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಈ ಒಂದು ಬೈಗುಳ ಮಾತ್ರವಲ್ಲ, ಮಠಾಧೀಶರ ಬಗ್ಗೆ ಇನ್ನೂ ಅನೇಕ ವಿವಾದಾತ್ಮಕ ಮಾತುಗಳನ್ನ ಶ್ರೀಗಳು ಆಡಿದ್ದಾರೆ. ಅದಕ್ಕೆ ಸಮರ್ಥನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ರೀತಿಯ ಮಾತುಗಳು ಯಾಕೆ ಬಂದುವು? ಈ ಮಾತುಗಳನ್ನಾಡುವಾಗ ಸಂದರ್ಭ ಎಂತಹದ್ದಿತ್ತು? ಮಠಾಧೀಶರ ಬಗ್ಗೆ ಕನ್ನೇರಿ ಶ್ರೀಗಳಿಗೆ ಇರುವ ಅಸಮಾಧಾನ ಆದ್ರೂ ಯಾವುದು? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಸವ ರಾಜಕಾರಣ. ಹೌದು, ರಾಜ್ಯದಲ್ಲಿ ಬಸವಣ್ಣನನ್ನು ಎದುರಿಟ್ಟುಕೊಂಡು ಒಂದು ರಾಜಕಾರಣ ನಡೀತಾ ಇದೆ. ಇವನಾರವ ಎಂದೆನಿಸದಿರಯ್ಯ ಎಂದ ವಿಶ್ವಗುರುವನ್ನೇ ಇವ ನಮ್ಮ ಸ್ವತ್ತು ಅನ್ನುವ ಮಟ್ಟಕ್ಕೆ ರಾಜಕಾರಣ ಹೊರಳುತ್ತಿದೆ. ಅದಕ್ಕೆ ಪರವಿರೋಧಗಳ ಅಲೆಯೂ ಎದ್ದಿದೆ. ಆ ಅಲೆಯಲ್ಲಿ ತೇಲಿ ಬಂದ ವಿವಾದವೇ ಕನ್ನೇರಿ ಶ್ರೀಗಳ ಮಾತುಗಳು. ಲಿಂಗಾಯತ ಧರ್ಮ, ವೈದಿಕ ಧರ್ಮ, ಲಿಂಗಾಯತ ಬೇರೆ, ಹಿಂದೂ ಬೇರೆ ಅನ್ನೋ ವಿಚಾರಗಳ ಮಂಥನದ ವೇಳೆಯೇ ಕನ್ನೇರಿ ಶ್ರೀಗಳ ಈ ಮಾತುಗಳು ಸಿಡಿದು ಬಂದಿವೆ. ಜಂಗಮ, ಸಂತ, ಸ್ವಾಮೀಜಿ ಎಂಬುವವರು ಹೇಗಿರಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಕನ್ನೇರಿ ಶ್ರೀಗಳು ಅಗತ್ಯತೆ ಮೀರಿ ನಾಲಿಗೆಗೆ ಕೆಲಸ ಕೊಟ್ರೇನೋ ಅನ್ನೋ ಸಂಶಯ ಬರುವ ರೀತಿ. ಚನ್ನಬಸವ ಶ್ರೀಗಳನ್ನ ಹೊಗಳುವ ಭರದಲ್ಲಿ ಎಡಬಟ್ಟು. ಸ್ವಾಮೀಜಿಗಳು ಹೀಗೆ ಇರಬೇಕು ಅನ್ನುವಾಗ ಅಬದ್ಧ ಮಾತು. ಇತ್ತೀಚೆಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಗಳು ಬಂದಿವೆ. ಅವ್ರಿಗೆ ಸ್ಪಷ್ಟ ಕಲ್ಪನೆ ಐತಿ ಸನ್ಯಾಸಿ ಹೆಂಗಿರ್ಬೇಕು ಅಂತ. ಈಗ ಹೊರಗೆ ನಾವು ನೋಡ್ತೀವಿ ಸನ್ಯಾಸಿಗಳನ್ನ, ಭಾಳ ಮಂದಿನ ನೋಡ್ತೇವೆ ನಾವು ಸನ್ಯಾಸಿಗಳನ್ನ. ಇಡೀ ದೇಶದ ತುಂಬ ತಿರುಗಾಡಿ ಏನು ಹೊರಗೆ ಕಾಣ್ತಾವ, ಒಳಗೇನು ಇರಂಗಿಲ್ಲ. ದೂರ್ಲೆ ನೋಡಿದ್ರೆ ಚಂದ, ಒಳಗೆ ಹೋದಂಗೆ ಹೊಲಸು ನಾರ್ತಾವ. ಸನ್ಯದಾಗ ಹೋದಂಗೆ ಕೆಟ್ಟ ಹೊಲಸು ನಾರ್ತಾವ. ದೊಡ್ಡ ಗ್ಯಾಂಗ್ ಅದಾವ, ಅವುಗಳಿಂದ ಏನೂ ಆಗುವುದಿಲ್ಲ. ಬರೇ ತೋರಿಕೆ ಸನ್ಯಾಸಿಗಳು, ಇರುವಿಕೆ ಸನ್ಯಾಸಿಗಳಂತಲ್ಲ. ಜನರಿಗೂ ಮೋಸ, ತಮಗೂ ಮೋಸ ಮಾಡಿಕೊಳ್ತಾರೆ. ಅಂಥವರನ್ನ ಕಂಬಕ್ಕೆ ಕಟ್ಟಿ ಹೊಡೆಯಬೇಕೆಂದ ಶ್ರೀಗಳು. ದೇಶದೆಲ್ಲೆಡೆ ಅಡ್ಡಾಡಿದ್ದೇನೆ, ತೋರಿಕೆ ಸನ್ಯಾಸಿಗಳೇ ಹೆಚ್ಚಿದ್ದಾರೆ, ಇರುವಿಕೆ ಸನ್ಯಾಸಿಗಳು ಕಡಿಮೆ. ದೇವರ ಪ್ರತಿನಿಧಿಯಾಗಿರುವ ಅವರ ಪಾದವನ್ನ ಭಕ್ತರು ತೊಳೆದು ಪೂಜಿಸ್ತಾರೆ. ಆದರೆ ಇವರು ತಮಗೂ ಮೋಸ ಮಾಡಿಕೊಳ್ಳೋದ್ರ ಜೊತೆಗೆ ಜನರಿಗೂ ಮೋಸ ಮಾಡ್ತಾರೆ. ಅಂಥವರನ್ನ ಕಂಡಲ್ಲಿ ಕಂಬಕ್ಕೆ ಕಟ್ಟಿ ಹೊಡೆಯಬೇಕು ಅಂತ ಡೋಂಗಿ ಸ್ವಾಮಿಗಳ ವಿರುದ್ಧ ಗುಡುಗಿದ್ದಾರೆ. ನಾಟಕ ಮಾಡೋರನ್ನ ತಗೊಂಡು ಏನು ಮಾಡೋದು? ನಾಟಕ ಮಾಡೋ ಸನ್ಯಾಸಿಗಳು ಭಾಳ ಆಗ್ಯಾರ. ಜನರಿಗೆ ತಾವು ಮೋಸ ಮಾಡ್ಕೋತಾರೆ, ಜನರಿಗೂ ಮೋಸ ಮಾಡ್ತಾರೆ. ಅಂಥವ್ರನ್ನ ಹಿಡ್ದು ಎಲ್ಲರ ಕಂಬಕ್ಕೆ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೀನಿ ನಾ ಯಾವಾಗಲೂ. ಅಲ್ರೋ, ದೇವರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ, ನೀವು ರಾತ್ರಿ ದಾರು ಕುಡಿತೀರಪ್ಪ, ಹಗಲತ್ತ ಅಭಿಷೇಕ ಕುಡಿತೀರಿ. ಏನಿದೆ? ಭಕ್ತಿ ಹೆಚ್ಚಿಸಬೇಕು, ಕಡಿಮೆ ಮಾಡಬಾರದು. ಸಿಎಂ ಕೃಪಾಪೋಷಿತ ಸಂತರಿಂದ ಭಕ್ತಿಗೆ ಧಕ್ಕೆ.
ಮಠ ಮಾನ್ಯಗಳಿಂದ ಸ್ವಾಮಿ ಸಂತರಿಂದ ಭಕ್ತಿ ಹೆಚ್ಚಿಸುವ ಕಾರ್ಯಗಳು ಹೆಚ್ಚಾಗಬೇಕು, ಕಡಿಮೆಗೊಳಿಸುವ ಕಾರ್ಯ ನಡೆಯಬಾರದು ಎಂದು ಹೇಳುವಾಗ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಬಸವ ಸಂಸ್ಕೃತಿ ಸಮಾರಂಭವನ್ನ ಕನ್ನೇರಿ ಶ್ರೀಗಳು ಲೇವಡಿ ಮಾಡಿದ್ದಾರೆ. ಇದೊಂದು ಸಿಎಂ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಟೀಕೆ ಮಾಡಿದ್ದಾರೆ. ಇದು ಈಗ ಲಿಂಗಾಯತ ಮಠಾಧಿಪತಿಗಳನ್ನ ಕೆರಳಿಸಿದೆ, ಕನ್ನೇರಿ ಶ್ರೀಗಳ ವಿರುದ್ಧ ಕೆಂಡ ಉಗುಳುವಂತೆ ಮಾಡಿದೆ. ಶಾಂತಿ ಸಮಾಧಾನಗಳು ಸದಾಕಾಲ ಈ ಭೂಮಿಯಲ್ಲಿ ನೆಲೆಸುವುದಕ್ಕಾಗಿ ಭಕ್ತಿ ಇವತ್ತು ಏನೈತಿ ಅದರ ಶಕ್ತಿ ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸ್ಬೇಕು, ಕಡಿಮೆ ಮಾಡೋರು ಇರಬಾರ್ದು. ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕತ್ತೈತೆ, ಗುಡ್ಯಾಗ ಹೋಗ್ಬೇಡ್ರಿ ಅಂತೇಳಿ ಪ್ರಚಾರ ಮಾಡಾಕತ್ತೈತಿ. ಈಗ ಮೊನ್ನೆ ಮುಗೀತು ಅವ್ರದ್ದು, ಒಂದು ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು. ಏನು ಹೇಳಿದರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವರೆಲ್ಲ ಗೊಳೆ ಮಾಡಿ ಬಳ್ಯಾಗ ಹಾಕ್ರಿ, ಮತ್ತೆ ಎಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿರ್ರಿ. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಮದ್ಯ ಮಾಂಸದ ಚರ್ಚೆ. ಇವರದು ಎಂತಹ ಬಸವ ಸಂಸ್ಕೃತಿ ಅಭಿಯಾನ ಅಂತ ಟೀಕೆ. ಲಿಂಗಾಯತ ಮಠಾಧೀಶರ ಒಕ್ಕೂಟ ಇತ್ತೀಚೆಗೆ ಬಸವ ಸಂಸ್ಕೃತಿ ಅಭಿಯಾನವನ್ನ ನಡೆಸಿತ್ತು. ಕೊನೆಗೆ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಅದರ ಸಮಾರೋಪ ಸಮಾರಂಭಗಳು ಆದವು. ಇಲ್ಲಿ ಅತಿ ಹೆಚ್ಚು ನಡೆದಿದ್ದು ಲಿಂಗಾಯತರು ಹಿಂದೂಗಳಲ್ಲ ಎಂಬ ಚರ್ಚೆಯೇ. ಇದರ ವಿರುದ್ಧ ಮಾತನಾಡಿರುವ ಕನ್ನೇರಿ ಶ್ರೀಗಳು, ಒಬ್ಬ ಶರಣೆ ಹೇಳ್ತಾರೆ ಮದ್ಯಪಾನ ಮಾಡಿದರೆ ಏನು ತಪ್ಪು ಅಂತ, ಮತ್ತೊಬ್ಬರು ಹೇಳ್ತಾರೆ ಮಾಂಸ ತಿಂದ್ರೆ ಏನು ತಪ್ಪು ಅಂತ. ಇವರದ್ದು ಎಂತಹ ಬಸವ ಸಂಸ್ಕೃತಿ ಅಂತ ಕೆಂಡ ಕಾರಿದ್ದಾರೆ. ಹೆಣ್ಮಗಳು ಭಾಷಣ ಮಾಡಿದ್ಲು, ದಾರು ಕುಡಿದ್ರೆ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು. ಮತ್ತೊಬ್ಬ ಭಾಷಣ ಮಾಡಿದ, ಮಾಂಸಾಹಾರ ಮಾಡಿದ್ರೆ ಏನು ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ. ಅದ್ರಾಗ ಇವ್ರೇನಪ್ಪ, ಬಸವ ಸಂಸ್ಕೃತಿ ಅಭಿಯಾನ. ಇನ್ನ ಭಾಳ ಐತಿ, ನಾ ಹೇಳಕತ್ತೀನಿ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ, ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ, ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಅವ್ರ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಿರ್ ನಾನೇ ಹೇಳ್ಬೇಕ, ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಇದೆಲ್ಲ ಮಾಡುವವರಿಗೆ ನಾನೇ ತಿಳಿಸಿ ಹೇಳಬೇಕು, ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳುವ ವೇಳೆ ಕನ್ನೇರಿ ಶ್ರೀಗಳು ಆ ಅಬದ್ಧ ಪದವನ್ನ ಉಪಯೋಗಿಸಿದ್ದಾರೆ. ಅದು ಬಸವ ಸಂಸ್ಕೃತಿಯ ಎಂದು ಈಗ ಉಳಿದ ಮಠಾಧೀಶರು ಕೇಳ್ತಿದ್ದಾರೆ. ಆ ಶಬ್ದ ಬಳಕೆ ಶರಣ ಸಂಪ್ರದಾಯವ, ಒಬ್ಬ ಸಂತನ ಬಾಯಲ್ಲಿ ಬರುವ ಪದವ ಎಂದು ಪ್ರಶ್ನಿಸಿ ಕನ್ನೇರಿ ಶ್ರೀಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೇಳಿರ್ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಹೇಳಿರ್ ನಾನೇ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಇದು ಉತ್ತರ ಕರ್ನಾಟಕದಲ್ಲಿ ಬಳಸೋ ಸಾಮಾನ್ಯ ಪದ. ತಮ್ಮ ಅಬದ್ಧ ಹೇಳಿಕೆಗೆ ಸಮರ್ಥನೆ ನೀಡಿದ ಕನ್ನೇರಿ ಶ್ರೀ. ಇನ್ನು ನಿರಂತರ ಆರೋಪಗಳು, ಗಡೀಪಾರು, ನಿರ್ಬಂಧದ ಬಳಿಕ ಅನೇಕ ಕಡೆ ಮಾತನಾಡಿರುವ ಕನ್ನೇರಿ ಶ್ರೀಗಳು, ನನ್ನ ಆ ಒಂದು ಪದವನ್ನ ಬಿಡಿ, ಭಾಷಣದ ಹಿಂದಿನ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಬಳಸಿದ ಪದ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವಂತ ಪದ. ಸರಳವಾಗಿ ಮಾತನಾಡುವಾಗ್ಲೂ ಆ ಪದವನ್ನ ಬಳಸ್ತಾರೆ. ನನಗೆ ಪುಸ್ತಕದ ರೀತಿಯಲ್ಲಿ ಶುದ್ಧ ಕನ್ನಡದಲ್ಲಿ ಮಾತನಾಡೋಕೆ ಬರಲ್ಲ. ನನ್ನದು ಅಪ್ಪಟ ಉತ್ತರ ಕರ್ನಾಟಕದ ಭಾಷೆ. ಹೀಗಾಗಿ ಇದನ್ನ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ನಾನು ಈ ಪದವನ್ನ ಬಳಸಿದ್ದು ಇದೇ ಮೊದಲೇನಲ್ಲ ಅಂತ ಕನ್ನೇರಿ ಶ್ರೀಗಳು ಹೇಳಿದ್ದಾರೆ. ಕನ್ನೇರಿ ಶ್ರೀಗಳ ಬೆಂಬಲಕ್ಕೆ ನಿಂತ ಕೇಸರಿ ಪಡೆ. ನಿರ್ಬಂಧ ಆದೇಶ ವಾಪಸ್ ಪಡೆಯಲು ಆಗ್ರಹ. ಇನ್ನು ಕನ್ನೇರಿ ಶ್ರೀಗಳ ಗಡೀಪಾರು ಹಾಗೂ ಜಿಲ್ಲಾ ಪ್ರವೇಶದ ವಿರುದ್ಧ ನಿರ್ಬಂಧವನ್ನ ಬಿಜೆಪಿ ಪಡೆ ಖಂಡಿಸಿದೆ. ರಾಜ್ಯದಲ್ಲಿ ಹಿಂದೂ ಪರ ಮಾತನಾಡುವವರ ಬಾಯಿ ಮುಚ್ಚಿಸುವ ಕೆಲಸ ಸರ್ಕಾರ ಮಾಡ್ತಿದೆ ಎಂದು ಕೆಂಡ ಕಾರಿದೆ. ಅದರಲ್ಲೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡಲೇ ಸ್ವಾಮೀಜಿ ಮೇಲಿನ ನಿಷೇಧ ತೆರೆಯಿರಿ, ಇಲ್ಲವಾದಲ್ಲಿ ಬಹಳ ದೊಡ್ಡ ಹೋರಾಟವನ್ನ ನೀವು ಎದುರಿಸಬೇಕಾಗುತ್ತೆ. ನಾವೇ ಸ್ವಾಮೀಜಿಯವರ ಜೊತೆಗೆ ಜಿಲ್ಲೆಗೆ ಹೋಗ್ತೀವಿ, ಅದೆಷ್ಟು ದಿನ ನಮ್ಮನ್ನ ಜೈಲಲ್ಲಿ ಇಡ್ತೀರಾ ನಾವು ನೋಡ್ತೀವಿ ಎಂದು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ. ನಿಮ್ಮ ವಿನಾಶ ಹತ್ರ ಆಗುತ್ತೆ, ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ. ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ.
ಇಂಥ ದುರ್ಬುದ್ಧಿ ನಿಮ್ಗೆ ಯಾಕೆ ಬಂತು? ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ. ಆಯ್ತು, RSS ಅವರಿಗೆ ಅಲ್ಲಿ ಹೋಗ್ಬೇಡ ನಿಷೇಧ ಮಾಡಿದ್ದಾಯ್ತು, ಇಲ್ಲಿ ಬಿಜೆಪಿ ಅವರಿಗೆ ಮಾಡಿದ್ದಾಯ್ತು, ಕೇಸ್ಗಳು ಹಾಕಿಸಿದಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯ್ತು. ಈಗ ಸ್ವಾಮೀಜಿಗಳನ್ನ ನೀವು ಹಿಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು, ಇಲ್ಲಾಂದ್ರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ. ಅದೆಷ್ಟು ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ. ಅದೇನ್ ಮಾಡ್ತೀರಾ ಮಾಡಿ, ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ. ಜಿಲ್ಲಾಧಿಕಾರಿ ಕೂಡಲೇ ನಿಷೇಧ ವಾಪಸ್ ಪಡೀಲಿ. ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಕಿಡಿಕಿಡಿ. ಇನ್ನು ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಕೂಡ ಶ್ರೀಗಳ ವಿರುದ್ಧ ಕೈಗೊಂಡ ಕಾನೂನು ಕ್ರಮದ ವಿರುದ್ಧ ಗುಡುಗಿದ್ದಾರೆ. ಕನ್ನೇರಿ ಶ್ರೀಗಳು ಹಿಂದೂ ಧರ್ಮದ ರಕ್ಷಣೆಗಾಗಿ ಕೆಲಸ ಮಾಡಿದ್ದಾರೆ. ನಾಡಿನ ಹಲವು ಮಠಾಧೀಶರ ಜೊತೆ ಶ್ರೀಗಳು ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಪರಮ ಪೂಜ್ಯರ ವಿರುದ್ಧ ಕೈಗೊಂಡಿರುವ ಈ ಕ್ರಮ ನಿಜಕ್ಕೂ ಖಂಡನೀಯ. ಕೂಡಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರವೇಶ ನಿರ್ಬಂಧವನ್ನ ವಾಪಸ್ ಪಡಿಬೇಕು ಎಂದು ಗುಡುಗಿದ್ದಾರೆ. ಇಷ್ಟೆಲ್ಲ ನಿರ್ಬಂಧ ಮಾಡಿ ಜಿಲ್ಲಾಡಳಿತ DC ಅವರು ಈಗ ಏನು ಇವರು ನಿರ್ಬಂಧ ಮಾಡ್ಯಾರಲ್ಲ, ಇದು ಮಾಡೋದು ಸರಿಯಲ್ಲ, ತಪ್ಪು ಅಂಥೇಳಿ ನಾವು ವಿನಂತಿ ಜಿಲ್ಲಾಡಳಿತಕ್ಕೆ ಮಾಡ್ಕೊಳಕತ್ತೀವಿ. ಪರಮ ಪೂಜ್ಯರಿಗೆ ಯಾವ ಶಬ್ದಗಳನ್ನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಿದ್ರಿ, ಎಲ್ಲ ಪರಮ ಪೂಜ್ಯರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರೆ ಮಠದಾಗ. ಕೋಲ್ಹಾಪುರ ಮಠದಾಗ ಎಲ್ಲ ಶ್ರೀಗಳು ಹೋಗಿರ್ತಾರೆ, ಅವರು ಬಂದಿರ್ತಾರೆ. ಅವ್ರ ಕರೆದಲ್ಲಿ ಇವ್ರು ಹೋಗ್ತಾರೆ, ಇವ್ರ ಕರೆದಲ್ಲಿ ಅವ್ರು ಹೋಗ್ತಾರೆ. ಇವರೆಲ್ಲ ಶ್ರೀಗಳು ಕೂಡಿ ಕೇಳಿದ್ರೆ ಮುಗ್ದೆ ಹೋಗ್ಬಿಡ್ತಿತ್ತಲ್ಲ. ಇದ್ರಾಗ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ. ಒಟ್ನಲ್ಲಿ ಕನ್ನೇರಿ ಶ್ರೀಗಳ ಹೇಳಿಕೆ, ಅದರಲ್ಲೂ ಒಂದೇ ಒಂದು ಅಬದ್ಧ ಪದ ಈಗ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ನಿಜ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆ ಮಾತು ಸರಳವಾಗಿ ಬಳಸ್ತಾರೆ. ಅದನ್ನ ನಾವು ಹಾಸ್ಯ ಭಾಷಣಕಾರ ಗಂಗಾವತಿ ಪ್ರಾಣೇಶ್ ಮಾತಲ್ಲಿ ಕೇಳಿದ್ದೇವೆ. ಭಾಷೆಯ ಸೊಗಡು ಏನೇ ಆದರೂ ಪರಮ ಪೂಜ್ಯ ಸ್ವಾಮೀಜಿ ಎನಿಸಿಕೊಂಡವರ ಬಾಯಲ್ಲಿ ಇಂತಹ ಮಾತು ಶೋಭೆ ತರುವಂತದ್ದಲ್ಲ ಎಂಬುದು ಪ್ರಜ್ಞಾವಂತರ ಮಾತು. ಸದ್ಯ ರಾಜ್ಯದಲ್ಲಿ ಲಿಂಗಾಯತ ಧರ್ಮದ ಕಾವು ಮತ್ತೆ ಮುನ್ನೆಲೆಗೆ ಬಂದಿದೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಎಂಬ ಅಂಬಿಗರ ಚೌಡಯ್ಯನ ವಚನವನ್ನು ಈ ಹೋರಾಟಗಳು ನೆನಪಿಸುತ್ತಿವೆ. ಈ ಯುದ್ಧ ಮುಂದೆ ಯಾವ ಕಾವು ಪಡೆಯಲಿದೆಯೋ ನೋಡಬೇಕು. ಕನ್ನೇರಿ ಸ್ವಾಮೀಜಿ ಅವರಿಗೆ, ಕನ್ನೇರಿ ಸ್ವಾಮೀಜಿ ಅವರಿಗೆ ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಲೇಬೇಕು. ಅರುಹು ಪೂಜಿಸಲೆಂದೇ ಕುರುಹು ಕೊಟ್ಟೊಡೆ, ಅರುಹ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ ಗುಹೇಶ್ವರ ಎಂಬ ಅಲ್ಲಮ್ಮನ ವಚನವಿದೆ. ಸದ್ಯ ಅರುಹು ಪೂಜೆ ಮರೆತು ಕುರುಹಿನ ಹಿಂದೆ ಎಲ್ಲರೂ ಹೊರಟಿದ್ದಾರಾ ಅನ್ನೋ ಅನುಮಾನ ಸದ್ಯದ ಬೆಳವಣಿಗೆಗಳು ಮೂಡಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.